ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ ಮನೆಯಲ್ಲೇ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಸಿಂಪಲ್ಲಾಗಿ ವೆಜ್ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅಂತ ಮೊದಲಿಗೆ ತಿಳ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟ್, ಟೊಮೊಟೊ, ಕ್ಯಾಬೇಜ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಗ್ರೀನ್ ಚಟ್ನಿನ ಮಾಡ್ಕೋಬೇಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆ ಹಸಿಮೆಣಸಿಕಾಯಿನ ಕೂಡ ತೊಗೊಂಡಿದ್ದೀನಿ. ಹಾಗೆ ಮಯೋನೈಸ್ ಕೂಡ ಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ, ಎಣ್ಣೆ ಹಾಗೆ ಸ್ವಲ್ಪ ಬೆಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ನಾವು ಇಲ್ಲಿ ಗ್ರೀನ್ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು. ಹಾಗೆಯೇ ತರಕಾರಿನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿರಿ. ಜಾಸ್ತಿ ದಪ್ಪಕ್ಕೆ ಹಚ್ಕೋಬೇಡಿ, ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ಗ್ರೀನ್ ಚಟ್ನಿಗೆ ರೆಡಿ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿಕಾಯಿನೆಲ್ಲ ನೀಟಾಗಿ ತೊಳೆದು ಹಾಕೋಬೇಕು. ಯಾಕಂದರೆ ಸಣ್ಣ ಸಣ್ಣ ಕಲ್ಲಿರುತ್ತೆ. ಅದಕ್ಕೆ ನೀವು ಆದಷ್ಟು ಸ್ವಲ್ಪ ನೀಟಾಗಿ ಸೋಸ್ಕೊಂಡು ಹಾಗೆಯೇ ತೊಳೆದು ಹಾಕ್ಕೊಳ್ಳಿ. ಇವಾಗ ನೋಡಿ ಅದೆಲ್ಲ ಹಾಕಿ ಒಂದು ಅರ್ಧ ಗಾತ್ರದಷ್ಟು ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಟ್ನಿ ಹದವಾಗಿ ಎಷ್ಟು ನೀರು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ, ಗ್ರೀನ್ ಚಟ್ನಿ. ಇವಾಗ ಮಿಕ್ಸಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ಈರುಳ್ಳಿನ ಹಾಕೋಬೇಕು. ಇವಾಗ ನೋಡಿ ಆದಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ಸ್ವಲ್ಪ ತಿನ್ನೋದಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಅದಕ್ಕೇ ಇವಾಗ ನೋಡಿ ಕ್ಯಾಬೇಜು ಕೂಡ ಹಾಕ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟು ಹಾಗೆ ಟೊಮೊಟೊ, ಕ್ಯಾಪ್ಸಿಕಮ್ ಅದನ್ನೆಲ್ಲ ಕೂಡ ಹಾಕ್ಕೊಳ್ಳಿ. ನಾವು ಯಾವುದನ್ನೇ ಪದಾರ್ಥನೂ ಕೂಡ ಅಂದರೆ ನಾವು ಇಲ್ಲಿ ಹಾಕುವಂಥ ವೆಜಿಟೇಬಲ್ಸ್ನ ಸ್ವಲ್ಪ ಆದಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಇವಾಗೆಲ್ಲನೂ ನೀಟಾಗಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಯಾವುದೇ ಥರದ ನೀರು, ಎಣ್ಣೆ ಏನು ಕೂಡ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಹಾಗೆಯೇ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇಟ್ಕೊಂಡಿರುವಂಥ ಒಂದು ಅರ್ಧ ಕಪ್ ಆಗುವಷ್ಟು ಮಯೋನೈಸ್ನೂ ಕೂಡ ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ಈ ತರಕಾರಿಗೆ ಯಾವುದ್ರಲ್ಲಿ ಬೇಕೋ ಅಷ್ಟನ್ನು ಮಯೋನೈಸ್ನ ತೊಗೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಮಾಡ್ತೀನಿ ಅನ್ನೋದೇ ಆದರೆ ನೀವು ಜಾಸ್ತಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ವಲ್ಪನೇ ಮಾಡ್ತೀನಿ ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟೇ ಸಾಕು. ಇವಾಗ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿನ ತೊಗೊಳ್ಳಿ. ಅದನ್ನು ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಇವಾಗ ಒಂದೂವರೆ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ತಕ್ಷಣ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇ ನೋಡ್ಬೋದು, ನಾವು ಯಾವುದೇ ಥರದ್ದು ನೀರು ಹಾಕಿಲ್ಲ ಅಂದ್ರೂ ಕೂಡ ನೀರಿನ ಅಂಶ ಮಯೋನೈಸು ಹಾಗೆ ಎಣ್ಣೆಲಿರೋದನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದು ಮಿಕ್ಸಿಂಗ್ ರೆಡಿ ಆಗಿದೆ. ಇವಾಗ ಇದನ್ನು ಪಕ್ಕಕ್ಕಿಟ್ಟು ನಾವು ಮುಂದೆ ಒಂದು ಬ್ರೆಡ್ ತೊಗೊಂಡು ಅದಕ್ಕೆ ನಾವು ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಬಿಡಿ. ಇವಾಗ ನೋಡಿ ಎಲ್ಲ ಕಡೆ ಆಗಿದೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಣ್ಣೆನೂ ಕೂಡ ಎಲ್ಲ ಕಡೆ ಹಾಕ್ಕೊಳ್ಳಿ. ಅಂದರೆ ಬ್ರೆಡ್ಗೆ ಈ ಥರ ನೋಡಿ ಎಲ್ಲ ಕಡೆ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿರುವಂತಹ ವೆಜಿಟೇಬಲ್ಸ್ನೆಲ್ಲ ಈ ಥರ ಹಾಕ್ಕೋಬೇಕು. ನೀವು ಜಾಸ್ತಿ ಹಾಕ್ಕೊಂಡ್ರೆ ಆ ಕಡೆ ಎಲ್ಲ ಇದಾದಂಗೆ ಆಗಿಬಿಡುತ್ತೆ. ಅದಕ್ಕೆ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ. ಆವಾಗ ಎಲ್ಲ ಕಡೆ ಒಂದೇ ಬೇಯಿಸಿದಾಗ ಉಲ್ಟಾ ಮಾಡಿದಾಗೆಲ್ಲ ಚೆಲ್ಲೋದಿಲ್ಲ. ಇವಾಗ ನೋಡಿ ಇನ್ನೊಂದು ಬ್ರೆಡ್ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕಿ ಈ ಥರ ನೀಟಾಗಿ ಅದ್ರ ಮೇಲೆ ಹಾಕ್ಕೊಳ್ಳಿ. ಇವಾಗ ನೋಡಿ ಇವಾಗ ಒಂದು ಪ್ಯಾನ್ಗೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಬೆಣ್ಣೆನ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆವಾಗ ಕ್ರಿಸ್ಪಿಯಾಗಿ ಎರಡೂ ಕಡೆಯೂ ಬೇಯುತ್ತೆ ಅಂತ ನಾವು ಎರಡು ಕಡೆ ಬೆಣ್ಣೆ ಹಾಕೋದು. ಇವಾಗ ನೋಡಿ ಬೆಣ್ಣೆ ಎಲ್ಲ ಹಾಕಿ ಅದನ್ನೆಲ್ಲ ಸ್ಪ್ರೆಡ್ ಆದಮೇಲೆ ಸ್ವಲ್ಪ ಕಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ನೋಡಿ ಇವಾಗ ಬ್ರೆಡ್ಡು ಮತ್ತು ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡಿದ್ವಲ್ಲ ಅದೆಲ್ಲ ಈ ಥರ ಹಾಕ್ಕೋಬೇಕು. ಅದ್ರ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಳ್ಳಿ. ಯಾಕಂದರೆ ಒಂದೇ ಸೈಡ್ ಹಾಕಿದ್ರೆ ಇನ್ನೊಂದು ಸೈಡ್ ಉಲ್ಟಾ ಮಾಡಿದಾಗ ಅದು ಇದಾಗಿಬಿಡುತ್ತೆ, ಬೇಯೋದಿಲ್ಲ, ಸ್ವಲ್ಪ ಕ್ರಿಸ್ಪಿ ಬರೋಲ್ಲ ಅಂತ ಎರಡೂ ಕಡೆಯೂ ಬೆಣ್ಣೆ ಹಾಕ್ಕೋಬೇಕು. ಇವಾಗ ನೀಟಾಗಿ ಅದನ್ನು ಆ ಕಡೆ ಈ ಕಡೆ ತಿರ್ವಾಕೊಂಡು ಬೇಯಿಸ್ಬೇಕು. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಇಲ್ಲ 5 ನಿಮಿಷಕ್ಕಿಂತ ಕಮ್ಮಿನೇ ಬೇಯಿಸ್ಕೊಂಡ್ರೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ಬೆಣ್ಣೆ ಎಲ್ಲ ಬೇಯಿಸಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ 2 ನಿಮಿಷ ಬೇಯಿಸ್ಕೊಂಡ್ರೂ ಎರಡು ಕಡೆಯೂ ಚೆನ್ನಾಗಿ ಬೇಯುತ್ತೆ. ನೀವು ಈ ಥರ ಕಟ್ ಮಾಡಾದರೂ ತಿನ್ಬೋದು, ಇಲ್ಲ ನಾರ್ಮಲಾಗಿ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಆ ಥರ ಆದರೂ ತಿನ್ಬೋದು. ನೋಡಿ ಇವಾಗ ನಾನು ಮಯೋನೈಸ್ ಮತ್ತು
ಟೊಮೊಟೊ ಕೆಚಪ್ ಹಾಕಿ ತಿಂತಾಯಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.